ಕೆಲವು BBMP ಮಾರ್ಷಲ್ಗಳು ನಡ್ಕೋತಿರೋ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೋಪ ಹಂಗೆ ಉಕ್ಕುತ್ತೆ. ಪಾಪ ರೀ, ಜಯನಗರದಲ್ಲಿ ಆ 4th ಬ್ಲಾಕ್ ಹತ್ರ ತಾತ ಬ್ಯಾಗ್ ಮಾರ್ತಾರೆ. ಕಿರುಕುಳ ಕೊಡೋದು, ಬೇಡ್ಕೋತಾರ್ರಿ. ಅವನನ್ನ ಫಸ್ಟು ಕಿತ್ತು ಬಿಸಾಕ್ಬೇಕವನ್ನ. ಇವನಿಗೆ 70-75 ವರ್ಷ ಆದಾಗ ಮಕ್ಳು ನೋಡ್ಕೊಂಡಿಲ್ಲ ಅಂದ್ರೆ ಭಿಕ್ಷೆ ಬಿಡ್ತಾನವನು. ಏನ್ ಅನ್ಕೊಂಡ್ಬಿಟ್ಟವ್ರೆ, ಭಾರತ ಇದು, ಇಲ್ಲಿ ಹಿಂಗೆ ನಡಿ, ಇದೇ ಜೀವನ, ಈ ಥರದ್ದೇ ಜೀವನ ನಡಿ. ಎಲ್ಲವನ್ನೂ ಮಾಲ್ಗೆ ಹೋಗೋಕ್ಕಾಗತ್ತಾ? ಎಲ್ಲವನ್ಗೂ ಶೋರೂಮ್ಗೆ ಹೋಗಿ ತಗೊಳಕ್ಕಾಗತ್ತಾ? ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬ್ರ್ಯಾಂಡ್ ಬೆಂಗಳೂರು, ಚಂದದ ಬೆಂಗಳೂರು ಮಾಡಿ ಯಾರು ಬೇಡ ಅಂದರು. ಆದರೆ ಅದರ ಹೆಸರಿನಲ್ಲಿ ಏನು ಜನರು ಕಿರುಕುಳ ಕೊಟ್ಟರೆ ಸಹಿಸ್ಕೊಳ್ಳೋದು ಹೆಂಗ್ರಿ? ಅಂದರೆ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂದಂತಹ DK ಶಿವಕುಮಾರ್ ಅವ್ರಿಗೋ ಸಿದ್ದರಾಮಯ್ಯನವ್ರಿಗೋ ಆ ಉದ್ದೇಶ ಇಲ್ಲ, ಜನರಿಗೆ ತೊಂದರೆ ಕೊಡಬೇಕು ಅಂತ, ಚಂದ ಮಾಡ್ಬೇಕು ಬೆಂಗಳೂರು ಅನ್ನೋದಷ್ಟೇ. ಬಟ್ ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡು ಕೆಲವು BBMP ಮಾರ್ಷಲ್ಗಳು ನಡ್ಕೋತಿರೋ ರೀತಿ ಇದೆಯಲ್ಲ, ನಿಜವಾಗ್ಲೂ ಕೋಪ ಹಂಗೆ ಉಕ್ಕುತ್ತೆ. ನೋಡಿದ್ರಿ ಅಲ್ಲ, ಇವತ್ತು ಪೇಪರ್ಗಳಲ್ಲೂ ಬಂದಿದೆ, ನೆನ್ನೆ ವಿಜುವಲ್ಸು ಎಲ್ಲ ಕಡೆ ಓಡಾಡ್ತಾ ಇತ್ತು, ನಿಮಗೂ ಕಾಣಿಸ್ತಾ ಇದೆ ಸ್ಕ್ರೀನ್ ಮೇಲೆ ವಿಜುವಲ್ಲು. ಪಾಪ ರೀ, ಜಯನಗರದಲ್ಲಿ ಆ 4th ಬ್ಲಾಕ್ ಹತ್ರ ತಾತ ಬ್ಯಾಗ್ ಮಾರ್ತಾರೆ. ಕೈಯೆಲ್ಲ ಹಿಂಗೆ ಸಿಗಿಸ್ಕೊಂಡು ಬ್ಯಾಗ್ ಮಾರ್ತಾರೆ. ವಯಸ್ಸಾಗಿದೆ ರೀ, 70 ವರ್ಷ, ವೃದ್ಧ. ಅಲ್ಲಲ್ಲಿ ಓಡಾಡಿಕೊಂಡು ಹೆಂಗೆ ಅಂತಂದರೆ, ಈ ಜಯನಗರದಲ್ಲಿ 4th ಬ್ಲಾಕ್ ಹತ್ರ ಎಲ್ಲ ಮಿಡಲ್ ಕ್ಲಾಸ್ ಸ್ವರ್ಗ ಅದು. ಶಾಪಿಂಗಿಗೆ ಎಲ್ಲರಿಗೂ ಮಾಲ್ಗೆ ಹೋಗೋಕ್ಕಾಗಲ್ಲ ಅಂಥವ್ರಲ್ಲಿ ಬರ್ತಾರೆ. ಅವ್ರುಗಳಿಗೆ ಏನೋ ಒಂದು 30 ರೂಪಾಯಿ 40 ರೂಪಾಯಿ ಲಾಭ ಹಿಡ್ಕೊಂಡು ಈ ಥರದ ಬ್ಯಾಗ್ಗಳನ್ನು ಯಾವುದಾದ್ರೂ ಅಂಗಡಿಯಿಂದ ಎರವಲು ಪಡೆದು ಅವುಗಳನ್ನು ಜನರಿಗೆ ತಲುಪಿಸಿ ಬಂದಂತಹ ದುಡ್ಡಲ್ಲಿ ಮತ್ತೆ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಅದರ ಲಾಭನ ಶೇರ್ ಮಾಡ್ಕೊಳ್ಳೋ ಒಂದು ಸಣ್ಣ ಕೆಲಸ ಮಾಡ್ತಾ ಇರ್ತಾರೆ. ಬೀದಿ ಬದಿಯ ವ್ಯಾಪಾರಿಗಳು ಅಂತ ಬಂದಾಗ ಇವರು ಬರ್ತಾರೆ, ಆದರೆ ಇವರು ಕೂತು ಜಾಗದಲ್ಲಿ ವ್ಯಾಪಾರ ಮಾಡಲ್ಲ, ಓಡಾಡ್ಕೊಂಡು ವ್ಯಾಪಾರ ಮಾಡೋರು. ಅಂಥವ್ರ ಹತ್ರ ಈ ಮಾರ್ಷಲ್ಗಳು ಹೋಗಿ ಆ ಬ್ಯಾಗ್ ಕಿತ್ಕೊಳ್ಳೋದು, ಇಲ್ಲಿ ವ್ಯಾಪಾರ ಮಾಡಬೇಡ ಅಂತ ಹೇಳೋದು, ಕಿರುಕುಳ ಕೊಡೋದು, ಬೇಡ್ಕೋತಾರ್ರಿ. ಆ ವೃದ್ಧ ಬೇಡ್ಕೋತಾರೆ, ಬಿಡಪ್ಪ, ಬಿಡು ಬಿಡು ಬಿಡು, ದುಡ್ಡು ಕೊಟ್ಟು ತಂದಿರೋದು ಬಿಡು ಅಂದ್ರೆ ಬಿಡಲ್ಲ ಅವನು. ಜನ ಬರ್ತಾರೆ, ಸಾರ್ವಜನಿಕರು, ಯಾಕೆ ಹಂಗೆ ಮಾಡ್ತೀರಾ ಬಿಡ್ರಿ ಅಂತ. ಅವ್ರಗಳಿಗೂ ಆವಾಜ್ ಆಗ್ತಾನ ಮನುಷ್ಯ. ಅವನು ಹುಡುಕಿ ಅವನನ್ನು ಫಸ್ಟ್ ಅಮಾನತು ಮಾಡಬೇಕು. ಯಾವ ಕಂಪನಿಯವರು BBMPಯಿಂದ ಗುತ್ತಿಗೆಯನ್ನು ಪಡೆದು ಇವನನ್ನು ಕೆಲಸಕ್ಕಿಟ್ಟು ಇವನು ಅಲ್ಲಿ ಹಂಗೆ ಮಿಸ್ಬಿಹೇವ್ ಮಾಡಿದಾನೋ, ಆ ಥರ ಜನಗಳ ಎದುರುಗಡೆ ನಡ್ಕೊಂಡಿದ್ದಾನೋ, ಕ್ಯಾಮ್ರಾದ ಎದುರಲ್ಲಿ ಹಂಗೆ ನಡ್ಕೊಂಡಿದ್ದಾನೋ, ಅವನನ್ನು ಫಸ್ಟು ಕಿತ್ತು ಬಿಸಾಕ್ಬೇಕವನ್ನ. ಅಮಾನತು ಮಾಡಿದ್ದೀವಿ ಅಂತ ಹೇಳಿಕೆ ಕೊಡಬೇಕು. ಸುಮ್ಮನೆ ಆಗೋಯ್ತು ಮರ್ತೋಯ್ತು ಅನ್ನೋ ಥರ ಆಗಬಾರ್ದಿದು. ಇದು ಅವರೆಲ್ಲ ಏನು ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಮಾಡಿಬಿಟ್ಟು ಏನೋ ಹೊಡ್ಕೊಂಡು ತಿಂದ್ಬಿಡೋಣ ಅಂತ ಬೀದಿಗೆ ಬಂದು ವ್ಯಾಪಾರ ಮಾಡ್ತಾ ಇರೋರಲ್ಲ ಅವರು. ಹಂಗಿದ್ದಿದ್ರೆ ಯಾವುದೋ ಶೋರೂಮ್ ಹಾಕೊಂಡು ಕೂತಿರೋರು. 3 ಕಾಸು 4 ಕಾಸಿಗೆ ಗೊತ್ತಿಲ್ಲ ರೀ. ಅದರಲ್ಲೂ ಪಾಪ ಡ್ಯಾಮೇಜ್ ಪೀಸ್ಗಳು ಬರ್ತವೆ, ಕೆಲವರು ಚೌಕಾಸಿ ಮಾಡ್ತಾರೆ. 50 ರೂಪಾಯಿ 60 ರೂಪಾಯಿ 10 ರೂಪಾಯಿ ಅಂದರೆ ಮಿಡ್ಲ್ ಕ್ಲಾಸ್ ಲೈಫ್ ಗೊತ್ತಲ್ಲ, ಕೇಳ್ತಾರೆ 10 ರೂಪಾಯಿ ಕಮ್ಮಿ ಮಾಡ್ಕೊ, 20 ರೂಪಾಯಿ ಕಮ್ಮಿ ಮಾಡ್ಕೊ, ಹೀಗೆಲ್ಲ ಜೀವನ ಮಾಡಿ ಏನೋ ಊಟಕ್ಕಾಗುತ್ತೆ ಬಟ್ಟೆಗಾಗುತ್ತೆ ಅಂತ ಕೆಲಸ ಮಾಡೋರು ಅವ್ರುಗಳಿಗೆ ಹೋಗಿ ಕಿರುಕುಳ ಕೊಟ್ಟು ಕಾಟ ಕೊಟ್ಟು, ಇವನಿಗೆ 70-75 ವರ್ಷ ಆದಾಗ ಮಕ್ಳು ನೋಡ್ಕೊಂಡಿಲ್ಲ ಅಂದರೆ ಭಿಕ್ಷೆ ಬಿಡ್ತಾನವನು. ಅವ್ರು ಭಿಕ್ಷೆ ಬೇಡಬಾರ್ದು, ಕೈ ಒಡ್ಡಬಾರ್ದು ಅಂತ ಹೇಳಿ ಏನಾದರೂ ದುಡ್ಕೊಂಡು ತಿಂತಾ ಇರೋ ಮನುಷ್ಯ ಅವ್ರಿಗೆ ಹೋಗಿ ಮಾರ್ಷಲ್ಗಳ ಹೆಸರಲ್ಲಿ ಕಿರುಕುಳ. ಎಲ್ಲ ಮಾರ್ಷಲ್ಗಳು ಹಂಗಿರಲ್ಲ, ಒಳ್ಳೆಯವರು ಇರ್ತಾರೆ, ಮನುಷ್ಯತ್ವ ಇರೋರು ಇರ್ತಾರೆ. ಮಾರ್ಷಲ್ಗಳ ಡ್ರೆಸ್ ಹಾಕೊಂಡು ಮಾತ್ರಕ್ಕೆ ತಕ್ಕಂತ ಏನು ಆಪೋಸಿಟ್ ಪಾಕಿಸ್ತಾನ ನೋಡಿರೋ ಆರ್ಮಿ ಆಫೀಸರ್ ಥರ ಆಡೋದ್ರಾಗಲ್ಲ. ಸ್ವಲ್ಪ ಸಮಾಧಾನವಾಗಿ ಜನಗಳ ಜೊತೆ ಹೆಂಗೆ ಹ್ಯಾಂಡಲ್ ಮಾಡಬೇಕು, ಹೆಂಗಿರಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಮಾನವೀಯತೆ ಇರಬೇಕು ಫಸ್ಟ್ ಆಫ್ ಆಲ್ ಮನುಷ್ಯನಿಗೆ. ಜನ ಬಂದಲ್ಲಿ ಪಾಪ ಯಾರೋ ಪಕ್ಕದಲ್ಲಿ ಹೇಳ್ತಾನೆ, ಬಿಡ್ರಿ ಯಾಕೆ ಹಂಗೆ ಮಾಡ್ತೀರಾ ಮನುಷ್ಯನಿಗೆ ಅಂತಂದರೆ ಅವ್ರಿಗೂ ಆವಾಜ್ ಆಗ್ತಾನೆ ಮನುಷ್ಯ. ಏನು ಬಂದಿರೋದು ಇವ್ರಿಗೆಲ್ಲ ರೋಗ ಅಂತ? ಏನು ಬಂದಿರೋದು ರೋಗ? ಏನೋ ಒಂದು ಜವಾಬ್ದಾರಿ ಕೊಟ್ಬಿಟ್ರೆ, ಏನೋ ಒಂದು ಹೊಸ ಅಂದರೆ ಜಾಬ್ ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಗೆ ವಹಿಸ್ಬಿಟ್ರೆ ಏನು ಕೊಂಬು ಬಂದ್ಬಿಡುತ್ತಾ, ಕೋಡ್ ಬಂದ್ಬಿಡುತ್ತಾ ನಿಮಗೆ? ಹೇಳೋರು ಕೇಳೋರು ಯಾರೂ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಅಲ್ಲ. ಏನು ಇಡೀ ಬೆಂಗಳೂರಲ್ಲಿ ತಾತ ಒಬ್ಬರೇನ ಬೀದಿ ಬದಿಲಿ ವ್ಯಾಪಾರ ಮಾಡ್ತಾ ಇರೋದು? ಎಲ್ಲರೂ ತಡೆದಿದ್ದೀರಾ ನೀವು ಇಡೀ ಬೆಂಗಳೂರಲ್ಲಿ? ಬಿಡ್ರಿ ಮಾಡ್ಕೊಳ್ಳಿ ಬಿಡಿ. ಏನು ನಿಮ್ಮ ಎದೆ ಮೇಲೆ ತಗೊಂಬಂದಲ್ಲಿ ಬ್ಯಾಗ್ ಇಟ್ಟಿದ್ದಾರೆ, ನಿಮ್ಮ ಎದೆ ಮೇಲೆ ತಗೊಂಬಂದ ಬೀದಿ ಬದಿ ವ್ಯಾಪಾರಿಗಳು ಸಾಮಾನು ಇಡ್ತಾರೆ. ಅವರಿಗೆ ಒಂದು ಬಾಡಿಗೆ ಕಟ್ಟಿ ಅಂಗಡಿ ಮಾಡ್ಕೊಳ್ಳೋಕ್ಕೆ ಪಾಪ ಸಾಧ್ಯ ಆಗ್ತಾ ಇರಲ್ಲ, ಕಷ್ಟ ಇರುತ್ತೆ.
ಮಾಡ್ತಾರೆ ಬೀದಿ ಬದಿಲಿ ಏನೋ ಮಾಡ್ಕೊಂಡು ಹೊಟ್ಟೆ ಬಟ್ಟೆಗೆ ದಿನಕ್ಕೊಂದು 100-200 ದುಡ್ಕೊಳ್ಳಿ ಬಿಡ್ರಿ. ಅದರಿಂದ ಯಾವನಿಗೆ ಕಷ್ಟ ಆಗ್ತದೆ. ಬೀದಿ ಬದಿ ವ್ಯಾಪಾರಿಗಳ ಸಂಘ ಅದು ಇವರು ಅಂತ ಮಾಡ್ಕೊಂಡಿದ್ರಲ್ಲ, ಯಾಕ್ರಿ ಬಿಡ್ತೀರಾ? ಹಾಕ್ರಿ, ಒಂದು ಅರ್ಜಿ ಹಾಕ್ರಿ ಸರ್ಕಾರಕ್ಕೆ, ಹಿಂಗೆಲ್ಲ ಬಂದು ಕಾಟ ಕೊಡ್ತಾರೆ, ಕಿರುಕುಳ ಕೊಡ್ತಾರೆ ಅಂತ. ಹಾಕ್ರಿ, ಕೋರ್ಟ್ಗೆ ಹಾಕ್ರಿ, ವಿಜುವಲ್ಸ್ ಹಾಕ್ಬಿಟ್ಟು ಕೋರ್ಟೆ ಆರ್ಡ್ರ್ ಮಾಡಲಿ. ಏನು ಎಲ್ಲದಕ್ಕೂ ಒಂದು ಲಿಮಿಟ್ ಇದೆ. ಏನು ಅನ್ಕೊಂಬಿಟ್ಟವ್ರೆ, ಭಾರತ ಇದು, ಇಲ್ಲಿ ಹಿಂಗೆ ನಡಿ, ಇದೇ ಜೀವನ, ಈ ಥರದ್ದೇ ಜೀವನ ನಡಿ. ಎಲ್ಲವನ್ಗೂ ಮಾಲ್ಗೆ ಹೋಗೋಕ್ಕಾಗತ್ತಾ? ಎಲ್ಲವನ್ಗೂ ಶೋರೂಮ್ಗೆ ಹೋಗಿ ತಗೊಳಕ್ಕಾಗತ್ತಾ? ಬೀದಿ ಬದಿ ವ್ಯಾಪಾರಿಗಳು ಹೆಂಗೆ ವ್ಯಾಪಾರ ಮಾಡೋರ ಮೇಲೆ ಡಿಪೆಂಡ್ ಆಗಿದಾರೋ, ವ್ಯಾಪಾರಿಗಳು ಅಂದರೆ ತಗೊಳ್ಳೋರ ಮೇಲೆ ಡಿಪೆಂಡ್ ಆಗಿದಾರೋ, ಹಂಗೆ ಎಷ್ಟೋ ಜನ ತಗೊಳ್ಳೋರು ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ರೀ. ಎಲ್ಲವನ್ನು ತರಕಾರಿನ ರಿಲಯನ್ಸ್ ಫ್ರೆಶಲ್ಲೇ ಹೋಗಿ ತಗೊಳಕ್ಕಾಗತ್ತಾ? ಮಾರ್ಕೆಟಲ್ಲೇ ತಗೋಬೇಕು, ಸಂತೆಯಲ್ಲೇ ತಗೋಬೇಕು, ಬೀದಿ ಬದಿಲೇ ತಗೋಬೇಕು. ಮಾರ್ಷಲ್ಗಳಂತೆ ಎಲ್ಲ ಮಾರ್ಷಲ್ಗಳು ನಾನು ಹೇಳಲ್ಲ, ಗೊತ್ತಿದೆ ಪಾಪ, ಅವ್ರಿಗೂ ತೊಂದರೆ ಇರುತ್ತೆ, ಅವ್ರಿಗೂ ಒಂದಿಷ್ಟು ಟಾರ್ಗೆಟ್ಸ್ ಇರುತ್ತೆ, ಇದನ್ನು ತಡಿಬೇಕು, ಇದನ್ನು ಮಾಡಬೇಕು ಅಂತ. ಹಂಗಂತ ಮಾನವೀಯತೆ ಮರ್ತ್ಬಿಟ್ರೆ ಹೆಂಗ್ರಿ? BBMP ಗಮನ ಹರಿಸ್ಬೇಕು. ಯಾರಿಗೆ ಗುತ್ತಿಗೆ ಕೊಟ್ಟಿದ್ರೆ ಅವ್ನು ಕರೆದೊಂದು ಆವಾಜ್ ಬಿಗಿಬೇಕು ಫಸ್ಟು. ಏಯ್ ಕೊಡಪ್ಪ, ಇಲ್ಲಿ ಇದಕ್ಕೆ ಆನ್ಸರ್ ಕೊಡಿಲ್ಲಿ, ಮೀಡಿಯಾದವ್ರು ಗುಮ್ತಾ ಇದಾರೆ ಹಾಕೊಂಡು ನಮ್ಮನ್ನ ಅಂತ. ಇಲ್ಲಾಂದ್ರೆ ಹೇಳೋರು ಕೇಳೋರು ಇಲ್ದಂಗೆ ಆಗ್ಬಿಡುತ್ತಿದ್ದು. ಯಾರಿದ್ದಾರೆ BBMPಗೆ ಸಂಬಂಧಪಟ್ಟ ಅಧಿಕಾರಿಗಳು, ಹೋಗಿ ಆ ತಾತಂಗೆ ಅಟ್ಲೀಸ್ಟ್ ಒಂದು ಸಾಂತ್ವನ ಹೇಳಿ, ಬೇಜಾರು ಮಾಡ್ಕೋಬೇಡಿ, ಅವರಿಂದ ತಪ್ಪಾಗಿದೆ, ಇಲ್ಲ ಅವನ್ನೇ ಕರ್ಕೊಂಡೋಗಿ ಸಾರಿ ಹೇಳ್ಸಿ, ಅವನಿಗೆ ಕೈ ಮುಗಿದು ಸಾರಿ ಕೇಳಬೇಕು ಅವನು. ಬೀಟ್ ಪ್ಲಸ್ ಕರ್ನಾಟಕ.